ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಶದೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸದ್ಗುರುಪಾದಾರವಿಂದಾಭ್ಯಾಂ ನಮಃ. ಆತ್ಮೀಯ ವೀಕ್ಷಕರೇ, ನಿಮಗಾಗಿ ವಾರ ಭವಿಷ್ಯವನ್ನು ತಂದಿದ್ದೇನೆ. ಇದು ತಾರೀಕು 25/2/2024ರಿಂದ 2/3/2024 ಇರುತ್ತದೆ. ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ. ಇದರಿಂದ ಮುಂದಿನ ನೋಟಿಫಿಕೇಷನ್ಗಳು ನಿಮಗೆ ನೇರವಾಗಿ ತಲುಪುತ್ತವೆ. ಈಗ ಮೇಷರಾಶಿ. ನನಗೆ ಎಲ್ಲವೂ ಗೊತ್ತಿದೆ ಎಂಬ ಭಾವನೆ ನಿಮ್ಮಲ್ಲಿ ಸಾಕಷ್ಟು ಇರುತ್ತದೆ. ಆದರೆ ಬೇರೆಯವರು ಮಾತನಾಡಿದಾಗ ನಿಮಗೆ ಏನೂ ಗೊತ್ತಿಲ್ಲವೆಂದು ಅರಿವಾಗುತ್ತದೆ. ಹಣದ ಒಳಹರಿವು ಮಧ್ಯಮಗತಿಯಲ್ಲಿರುತ್ತದೆ. ನಟರಿಗೆ ಹೆಚ್ಚು ಅವಕಾಶಗಳು ದೊರೆತು ಹೆಚ್ಚು ಸಂಪಾದನೆ ಆಗುತ್ತದೆ. ಬಂಧುಗಳಲ್ಲಿನ ವೈರವಿದ್ದರೂ ಸಹ ಕೆಲವು ಕೆಲಸ ಕಾರ್ಯಗಳಿಗೆ ಮುನ್ನುಡಿ ಬರೆಯುವಿರಿ. ಭೂಮಿಯ ವ್ಯವಹಾರವನ್ನು ಮಾಡುವವರಿಗೆ ಹೆಚ್ಚಿನ ಲಾಭವಿರುತ್ತದೆ. ಅಡಿಗೆ ಎಣ್ಣೆಯನ್ನು ತಯಾರಿಸಿ ಮಾರುವವರಿಗೆ ಲಾಭ ಹೆಚ್ಚುತ್ತದೆ. ಭೂಮಿ ಅಭಿವೃದ್ಧಿಪಡಿಸುವವರಿಗೆ ಮಾರುಕಟ್ಟೆ ವಿಸ್ತರಿಸುತ್ತದೆ. ವಿದ್ಯಾರ್ಥಿಗಳಿಗೆ ಅವರ ನಿರೀಕ್ಷೆಯಂತೆ ಫಲಿತಾಂಶವಿರುತ್ತದೆ. ಆಯುರ್ವೇದ ವೈದ್ಯರಿಗೆ ಹೆಚ್ಚು ಬೇಡಿಕೆ ಬರುತ್ತದೆ. ಸಂಗಾತಿ ಮಾಡಿದ ವ್ಯಾಪಾರದಿಂದ ಲಾಭ ಹೆಚ್ಚುತ್ತದೆ. ತಾಯಿಯ ನಿಷ್ಠೂರಕ್ಕೆ ನೀವು ಒಳಗಾಗುವಿರಿ. ಹಿರಿಯರ ಆಸ್ತಿಯನ್ನು ತೆಗೆದುಕೊಂಡ ಬಗ್ಗೆ ವಿವಾದಗಳು ಏಳಬಹುದು. ವೃಷಭ ರಾಶಿ. ಹಿರಿಯರ ಜೊತೆ ಕೃಷಿ ಚಟುವಟಿಕೆ ನಡೆಸಲು ಜೊತೆಯಾಗುವಿರಿ. ಧನಾದಾಯವು ಮಧ್ಯಮಗತಿಯಲ್ಲಿರುತ್ತದೆ. ಬಹಳ ವ್ಯಾವಹಾರಿಕವಾಗಿ ಮಾತನಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸಿಕೊಳ್ಳುವಿರಿ. ಪಶುಸಂಗೋಪನೆ ಮಾಡುವವರಿಗೆ ಹೆಚ್ಚು ಆದಾಯ ಬರುತ್ತದೆ. ವಿದ್ಯಾರ್ಥಿಗಳಿಗೆ ಕಡಿಮೆ ಪ್ರಮಾಣದ ಯಶಸ್ಸು ಇರುತ್ತದೆ. ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರ ವಹಿಸುವುದು ಒಳ್ಳೆಯದು. ಸಂಗಾತಿಗೆ ಹಿರಿಯರಿಂದ ಆಸ್ತಿ ದೊರೆಯಬಹುದು. ಹೊಸ ಆಸ್ತಿಯನ್ನು ಕೊಳ್ಳಲು ಸಂಗಾತಿಯು ನಿಮಗೆ ಸಹಕಾರ ನೀಡುವರು. ಮನೆ ಪಾಠ ಮಾಡುವವರಿಗೆ ವಿದ್ಯಾರ್ಥಿಗಳಿಂದ ಅನಿರೀಕ್ಷಿತ ಗೌರವ ಸಮರ್ಪಣೆ ಇರುತ್ತದೆ. ಆಭರಣ ತಯಾರಕರಿಗೆ ಸ್ವಲ್ಪ ಹಿನ್ನಡೆಯಾಗುವ ಸಂದರ್ಭವಿದೆ. ಹಿರಿಯರ ಸಹಕಾರದಿಂದ ಸರ್ಕಾರಿ ಗುತ್ತಿಗೆಗಳು ಅಥವಾ ವ್ಯವಹಾರಗಳಲ್ಲಿ ಪಾಲು ದೊರೆಯುತ್ತದೆ. ಮಿಥುನ ರಾಶಿ. ಹಿರಿಯರನ್ನು ಓಲೈಸುವುದರಲ್ಲಿ ಯಶಸ್ವಿಯಾಗುವಿರಿ ಹಾಗೂ ಅವರಿಂದ ನಿಮಗೆ ಬೇಕಾದ ಅನುಕೂಲತೆಗಳನ್ನು ಪಡೆದುಕೊಳ್ಳುವಿರಿ. ಧನಾದಾಯವು ಮಧ್ಯಮಗತಿಯಲ್ಲಿರುತ್ತದೆ. ನಿಮ್ಮ ತಾಯಿಯ ಮತ್ತು ಸೋದರಿಯರ ಸಹಕಾರಗಳು ನಿಮಗೆ ದೊರೆಯುತ್ತವೆ. ಆಸ್ತಿ ಮಾಡುವ ವಿಚಾರದಲ್ಲಿ ಹೆಚ್ಚು ಆತುರತೆ ಬೇಡ. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಫಲಿತಾಂಶವಿರುತ್ತದೆ. ಶಸ್ತ್ರಚಿಕಿತ್ಸೆ ಮಾಡುವ ವೈದ್ಯರಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಸಂಗಾತಿಯೊಡನೆ ಕೂಡಿ ಮಾಡಿದ ಹಣಕಾಸಿನ ವ್ಯವಹಾರಗಳಲ್ಲಿ ಲಾಭವಿರುತ್ತದೆ. ಆಗಬೇಕೆಂದಿದ್ದ ಸರ್ಕಾರಿ ದಾಖಲೆಗಳು ಯಾರದೋ ವಶೀಲಿಯಿಂದ ನಿಲ್ಲುವ ಸಾಧ್ಯತೆಗಳಿವೆ. ವೃತ್ತಿಯಲ್ಲಿ ಕೆಲಸದ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ವಿದೇಶದಲ್ಲಿ ಉದ್ಯೋಗವನ್ನು ಅರಸುತ್ತಿರುವವರಿಗೆ ಉದ್ಯೋಗ ದೊರೆಯುವ ಸಾಧ್ಯತೆಗಳಿವೆ. ಕಟಕ ರಾಶಿ. ಆಲಸಿತನ ಇದ್ದರೂ ಸಹ ಬಲವಂತದಿಂದ ಕೆಲಸ ಕಾರ್ಯ ಆರಂಭಿಸುವಿರಿ. ಧನಾದಾಯವು ನಿಮ್ಮ ನಿರೀಕ್ಷೆಯನ್ನು ತಲುಪುತ್ತದೆ. ಸಂಗೀತಗಾರರಿಗೆ ಹೆಚ್ಚು ಮನ್ನಣೆ ದೊರೆಯುತ್ತದೆ. ಬಂಧುಗಳಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗಬಹುದು. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲವಿರುತ್ತದೆ. ಆಹಾರದ ವ್ಯತ್ಯಾಸದಿಂದ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿವೆ. ನಿಮ್ಮ ಸಂಸಾರದಲ್ಲಿ ಕಠಿಣ ಮಾತುಗಳು ಬರಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ನಿಮ್ಮ ನಿರ್ಧಾರಗಳಿಂದ ನಿಮ್ಮ ಆದಾಯ ಕಡಿಮೆಯಾಗಬಹುದು. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳನ್ನು ಮಾಡುವವರಿಗೆ ಹೆಚ್ಚು ಆದ್ಯತೆ ದೊರೆಯುತ್ತದೆ.
ವೃತ್ತಿಯಲ್ಲಿ ಇದ್ದ ಗೊಂದಲಗಳು ದೂರವಾಗಿ ವೇತನ ಏರಿಕೆ ಸಹ ಆಗಬಹುದು. ಹಾಲಿನ ಉತ್ಪನ್ನಗಳನ್ನು ತಯಾರಿಸಿ ಮಾರುವವರಿಗೆ ಹೆಚ್ಚಿನ ಲಾಭವಿರುತ್ತದೆ. ಸಿಂಹರಾಶಿ. ಮನಸ್ಸಿನಲ್ಲಿ ಬಹಳ ಆನಂದವಿರುತ್ತದೆ. ಮಾತನಾಡುವಾಗ ಧರ್ಮ ಸೂಕ್ಷ್ಮಗಳ ಬಗ್ಗೆ ಹೆಚ್ಚು ಗಮನ ಇರಲಿ. ಧನಾದಾಯವು ಕಡಿಮೆ ಇರುತ್ತದೆ. ನಿಮ್ಮ ಕೆಲಸ ಕಾರ್ಯಗಳ ಚಟುವಟಿಕೆ ನಿಧಾನವಾಗಬಹುದು ಹಾಗೂ ಬಂಧುಗಳ ನಡುವೆ ಕಾವೇರಿದ ಮಾತುಗಳಾಗಬಹುದು. ಆಸ್ತಿ ಕೊಳ್ಳಲು ಒಟ್ಟು ಮಾಡಿದ್ದ ಹಣ ಈಗ ಉಪಯೋಗಕ್ಕೆ ಬರುತ್ತದೆ. ಮಕ್ಕಳಿಗೆ ಅಧ್ಯಯನದಲ್ಲಿ ಉತ್ತಮ ರೀತಿಯ ಫಲಿತಾಂಶ ದೊರೆಯುತ್ತದೆ. ನಿಮ್ಮ ಹೆಚ್ಚು ಬಂಡವಾಳವನ್ನು ಆಸ್ತಿ ಮೇಲೆ ಹೂಡಲು ಬಹಳ ಪ್ರಯತ್ನ ಪಡುವಿರಿ. ಸಂಗಾತಿಯಿಂದ ನಿರೀಕ್ಷಿತ ಸಹಾಯಗಳು ಕಡಿಮೆಯಾಗಿ ನಿಮ್ಮ ಮೇಲೆ ಕೋಪಗೊಳ್ಳುವರು. ವಾಹನ ಚಲಾವಣೆ ಮಾಡುವವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುವುದು ಒಳ್ಳೆಯದು. ಅಪಘಾತವಾಗುವ ಲಕ್ಷಣಗಳಿವೆ. ಹಿರಿಯರ ಆಸ್ತಿಗಳು ನಿಮ್ಮ ಕೈ ಸೇರಬಹುದು. ಅವರ ಕೂಡಿಟ್ಟ ಹಣಗಳು ನಿಮಗೂ ಬರುತ್ತವೆ. ಕನ್ಯಾ ರಾಶಿ. ಧರ್ಮಗುರುಗಳ ಹತ್ತಿರ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಿರಿ. ಆದಾಯವಿದ್ದರೂ ಸಹ ಅದು ನಿಮ್ಮನ್ನು ತಲುಪಲು ನಿಧಾನವಾಗಬಹುದು. ನಿಮ್ಮ ನಡವಳಿಕೆಯಿಂದ ಜನರನ್ನು ಸಂಪಾದನೆ ಮಾಡಿಕೊಳ್ಳುವಿರಿ. ಸಂಸಾರದಲ್ಲಿ ಸ್ವಲ್ಪ ಕಸಿವಿಸಿಗಳಿರುತ್ತವೆ. ವಿದ್ಯಾರ್ಥಿಗಳಿಗೆ ಮಧ್ಯಮಗತಿಯ ಫಲಿತಾಂಶವಿರುತ್ತದೆ. ಕೃಷಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಫಲಿತಾಂಶವಿರುತ್ತದೆ. ಉಸಿರಾಟದ ತೊಂದರೆ ಕೆಲವರನ್ನು ಕಾಡಬಹುದು. ವಿದೇಶದಲ್ಲಿರುವ ನಿಮ್ಮ ಬಂಧುಗಳನ್ನು ಈಗ ನೀವು ಹೋಗಿ ಸೇರಿಕೊಳ್ಳಬಹುದು. ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಹಿತಶತ್ರುಗಳು ಹೆಚ್ಚಾಗುವರು. ಸ್ವಯಂ ಉದ್ಯೋಗ ಮಾಡುವವರಿಗೆ ಹೆಚ್ಚಿನ ವ್ಯವಹಾರ ನಡೆದು ಹೆಚ್ಚು ಸಂಪಾದನೆಯಾಗುತ್ತದೆ. ಸರ್ಕಾರಿ ಮಟ್ಟದ ಕೆಲವು ಕೆಲಸ ಕಾರ್ಯಗಳು ನಿಧಾನವಾಗುವ ಸಂದರ್ಭವಿದೆ. ಉಪಾಧ್ಯಾಯರುಗಳಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು. ತುಲಾರಾಶಿ. ಅತಿಯಾದ ಆತ್ಮಾಭಿಮಾನ ನಿಮ್ಮಲ್ಲಿ ಇರುತ್ತದೆ. ಮಾತನಾಡುವಾಗ ಎಚ್ಚರ ತಪ್ಪಿ ಆಡುವ ಮಾತು ನಿಮ್ಮನ್ನೇ ಘಾಸಿಗೊಳಿಸುತ್ತದೆ. ಧನಾದಾಯವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. ನಿಮ್ಮ ನಡವಳಿಕೆಗಳಿಂದ ಹಿರಿಯ ಬಂಧುಗಳನ್ನು ದೂರ ಮಾಡಿಕೊಳ್ಳುವಿರಿ. ಕೃಷಿಯಿಂದ ಆದಾಯವಿರುತ್ತದೆ. ಕೃಷಿ ಉತ್ಪನ್ನಗಳನ್ನು ಮಾರುವವರಿಗೂ ಸಹ ಆದಾಯ ಹೆಚ್ಚುತ್ತದೆ. ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶವಿರುತ್ತದೆ. ಕೀಲು ನೋವು ಅಥವಾ ಚರ್ಮ ರೋಗಗಳು ನಿಮ್ಮನ್ನು ಬಾಧಿಸಬಹುದು. ಸಂಗಾತಿ ಕಡೆಯಿಂದ ಧನ ಸಹಾಯ ದೊರೆಯುವ ಸಾಧ್ಯತೆಗಳಿವೆ. ಹಿರಿಯರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗಬಹುದು. ಹಿರಿಯರು ಮಾಡಿದ ಕೆಲವು ಸಾಲಗಳನ್ನು ನೀವು ತೀರಿಸಲೇಬೇಕಾದ ಸಂದರ್ಭ ಬರಬಹುದು. ವೃತ್ತಿಯಲ್ಲಿ ಏರಬೇಕಾಗಿದ್ದ ವೇತನ ಸದ್ಯಕ್ಕೆ ನಿಲ್ಲುತ್ತದೆ. ಸರ್ಕಾರಿ ಅನುದಾನಗಳು ಸಿಗುತ್ತವೆ. ವೃಶ್ಚಿಕ ರಾಶಿ. ಕೃಷಿಕರಿಗೆ ಹೆಚ್ಚು ವರಮಾನವಿರುತ್ತದೆ. ಮಾತಿನಲ್ಲಿ ವ್ಯತ್ಯಾಸವಾದರೂ ಸಹ ಅದು ಅಲ್ಲಿಗೆ ನಿಲ್ಲುತ್ತದೆ. ನಿಮ್ಮ ನಡವಳಿಕೆಗಳಿಂದ ಬಂಧುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಾಕಷ್ಟು ಯತ್ನ ಮಾಡುವಿರಿ. ಕೃಷಿ ಭೂಮಿಯನ್ನು ಖರೀದಿ ಮಾಡುವ ಯೋಗವಿದೆ. ನವೀನ ರೀತಿಯ ಕೃಷಿಯನ್ನು ಮಾಡುವವರಿಗೆ ಅಗತ್ಯ ಸಲಕರಣೆಗಳು ದೊರೆಯುತ್ತವೆ. ಕೆಲವು ಹಿರಿಯರ ಶಾಪಗಳು ನಿಮ್ಮನ್ನು ಕಾಡಬಹುದು. ಸಂಗಾತಿಯು ಕೃಷಿ ಮಾಡಲು ನಿಮಗೆ ಧನ ಸಹಾಯ ಮಾಡುವರು. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಕಾಣುವಿರಿ. ಉದ್ದಿಮೆದಾರರಿಗೆ ಅವರ ಕಾರ್ಖಾನೆಗಳಲ್ಲಿ ಉತ್ಪಾದನೆಯ ಗುರಿಯ ಹತ್ತಿರಕ್ಕೆ ಅವರು ತಲುಪುವರು. ಧನಸ್ಸು ರಾಶಿ. ನಿಶ್ಚಿತ ಗುರಿಯೊಂದಿಗೆ ವ್ಯವಹಾರ ಆರಂಭಿಸುವಿರಿ. ಕೆಲಸಗಳನ್ನು ಸಹ ಅದೇ ರೀತಿ ಆರಂಭಿಸುವಿರಿ. ಧನಾದಾಯವು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಇರುತ್ತದೆ. ರಾಜಕಾರಣಿಗಳು ಅವರ ವೈರಿಗಳನ್ನು ಬೆದರಿಸಿ ಸುಮ್ಮನಾಗಿಸುವರು. ಯಂತ್ರೋಪಕರಣಗಳನ್ನು ಮಾರಾಟ ಮಾಡುವವರಿಗೆ ಅಭಿವೃದ್ಧಿ ಇರುತ್ತದೆ. ವಿದೇಶಗಳಿಗೆ ಧಾನ್ಯವನ್ನು ರಫ್ತು ಮಾಡುತ್ತಿರುವವರಿಗೆ ಆದಾಯ ಹೆಚ್ಚುವ ಸಾಧ್ಯತೆಗಳಿವೆ. ವಿದೇಶದಲ್ಲಿರುವವರು ಸ್ವದೇಶದಲ್ಲಿ ಆಸ್ತಿಯನ್ನು ಮಾಡಬಹುದು.
ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ. ಹಳೆಯ ಸಾಲಗಳನ್ನು ಈಗ ವಸೂಲಿ ಮಾಡಿಕೊಳ್ಳಬಹುದು. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಂಗಾತಿಯಿಂದ ಸಹಕಾರ ದೊರೆಯುತ್ತದೆ. ತಾಯಿಯು ನಿಮ್ಮೊಡನೆ ಮುನಿಸಿಕೊಳ್ಳಬಹುದು. ತಂದೆಯಿಂದ ಸಹಕಾರ ದೊರೆಯುತ್ತದೆ. ವೃತ್ತಿಯಲ್ಲಿ ಹೆಚ್ಚು ಗೌರವ ದೊರೆಯುತ್ತದೆ. ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಹೆಚ್ಚಿನ ತಯಾರಿಕಾ ಆದೇಶ ದೊರೆಯಬಹುದು. ಮಕರ ರಾಶಿ. ದೇಹ ಸೌಂದರ್ಯದ ಕಡೆ ಹೆಚ್ಚು ಒತ್ತು ಕೊಡುವಿರಿ ಹಾಗೂ ಅದಕ್ಕಾಗಿ ವ್ಯಾಯಾಮ ಮಾಡುವಿರಿ. ನಿಮ್ಮ ಆದಾಯವು ಚೇತರಿಕೆಯತ್ತ ಸಾಗುತ್ತದೆ. ಸರ್ಕಾರಿ ಕೆಲಸಗಾರಗಳು ನಿಧಾನವಾದರೂ ಸಹ ಆಗುತ್ತವೆ. ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡಿ ಹಣ ಮಿಗಿಸುವಿರಿ. ನಿಮ್ಮ ನಿಗೂಢ ನಡೆಗಳು ವೈರಿಯನ್ನು ಕಂಗೆಡಿಸುತ್ತವೆ. ಸ್ವಂತ ಆಸ್ತಿ ಖರೀದಿ ವಿಚಾರದಲ್ಲಿ ಮುಂದುವರಿಯಬಹುದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಯಶಸ್ಸು ಇರುತ್ತದೆ. ರಕ್ತದೊತ್ತಡ ಇರುವವರು ಉದ್ವೇಗಕ್ಕೆ ಒಳಗಾಗದೇ ಇರುವುದು ಬಹಳ ಉತ್ತಮ. ಪ್ರೇಮಿಗಳ ಪ್ರೇಮವು ಹಿರಿಯರ ಕೋಪಕ್ಕಾಗಿ ನಿಂತು ನಂತರ ಒಪ್ಪಿಗೆಯೊಡನೆ ಮುಂದುವರಿಯುತ್ತದೆ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿಯನ್ನು ಕಾಣಬಹುದು. ನವೀನ ರೀತಿಯ ಕೃಷಿಗೆ ಹೆಚ್ಚು ಒತ್ತು ಕೊಡುವಿರಿ. ಕೃಷಿಯಿಂದ ಆದಾಯ ನಿರೀಕ್ಷೆ ಮಾಡಬಹುದು. ಸರ್ಕಾರಿ ಗುತ್ತಿಗೆಗಳ ಹಣ ಬರುವುದು ನಿಧಾನವಾಗಬಹುದು. ಕುಂಭರಾಶಿ. ಯುವಕರಿಗೆ ವ್ಯಾವಹಾರಿಕತೆಯು ಸಾಕಷ್ಟು ಮೈಗೂಡಿರುತ್ತದೆ. ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವವರಿಗೆ ಹೆಚ್ಚಿನ ಆದಾಯವಿರುತ್ತದೆ. ಕೃಷಿಗೆ ಬೇಕಾದ ಉಪಕರಣಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಮಾರುಕಟ್ಟೆ ವಿಸ್ತರಿಸುತ್ತದೆ. ಧನಾದಾಯವು ಕಡಿಮೆ ಇರುತ್ತದೆ. ವಿದೇಶಿ ವ್ಯವಹಾರ ಮಾಡುವವರಿಗೆ ಹೆಚ್ಚು ಆದಾಯವಿರುತ್ತದೆ. ಹಿರಿಯರಿಗೆ ಸಾರ್ವಜನಿಕವಾಗಿ ಗೌರವ ದೊರೆಯುತ್ತದೆ. ಸ್ಥಿರಾಸ್ತಿ ಖರೀದಿ ವಿಚಾರದಲ್ಲಿ ಹೆಚ್ಚು ಮುಂದುವರಿಯುವುದು ಬೇಡ. ನಷ್ಟವಾಗುವ ಸಾಧ್ಯತೆಗಳಿವೆ. ಗಣಿತ ತಜ್ಞರಿಗೆ ಹೆಚ್ಚು ಕೆಲಸ ದೊರೆಯುತ್ತದೆ. ವ್ಯತ್ಯಾಸವಾಗಿದ್ದ ಹಿರಿಯರ ಆರೋಗ್ಯಗಳು ಈಗ ಸುಧಾರಿಸುತ್ತವೆ. ಪ್ರೀತಿ ಪ್ರೇಮಗಳ ಹಿಂದೆ ಬಿದ್ದವರಿಗೆ ನಿರಾಸೆ ಆಗಬಹುದು. ಪಾರಂಪರಿಕ ವಸ್ತುಗಳ ಹುಡುಕಾಟ ಮಾಡುವವರಿಗೆ ಯಶಸ್ಸು ಇರುವುದಿಲ್ಲ. ತಂದೆಯ ಕೃಷಿ ಜಮೀನುಗಳು ಈಗ ದೊರೆಯುವ ಸಾಧ್ಯತೆಗಳಿವೆ. ಮೀನರಾಶಿ. ವಿದೇಶಿ ವಸ್ತುಗಳ ವ್ಯಾಮೋಹ ಅತಿಯಾಗಿ ಇರುತ್ತದೆ. ನೀವು ನಗುನಗುತ್ತಾ ಮಾತನಾಡಿದರೂ ಅದರ ಹಿಂದಿರುವ ಕೊಂಕು ಜನರಿಗೆ ತಿಳಿಯುತ್ತದೆ. ಧನಾದಾಯವು ನಿರೀಕ್ಷೆಯಷ್ಟು ಇರುತ್ತದೆ. ಸಾಂಪ್ರದಾಯಿಕ ಕೃಷಿಯನ್ನು ಮಾಡುವವರಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಬಂಧುಗಳ ಕಡೆಯಿಂದ ಸಾಕಷ್ಟು ನಿಷ್ಠೂರವನ್ನು ಪಡೆಯುವಿರಿ. ಮನೆಯಲ್ಲಿ ಹಿರಿಯರ ಮಾತಿನಿಂದ ಅಶಾಂತಿ ಉಂಟಾಗಬಹುದು. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಯಶಸ್ಸು ಇರುವುದಿಲ್ಲ. ಶೀತಬಾಧೆ ಇರುವವರು ಹೆಚ್ಚು ಎಚ್ಚರ ವಹಿಸುವುದು ಬಹಳ ಒಳ್ಳೆಯದು. ಸಂಗಾತಿಯು ನಿಮ್ಮ ಬೇಡಿಕೆಗಳನ್ನು ಪುರಸ್ಕರಿಸದಿರಬಹುದು. ಮಹಿಳೆಯರ ವಸ್ತುಗಳನ್ನು ಸಿದ್ಧಪಡಿಸುವವರಿಗೆ ಹೆಚ್ಚು ಆದಾಯವಿದ್ದು ಅನಿರೀಕ್ಷಿತ ತಯಾರಿಕಾ ಆದೇಶಗಳು ಕೂಡ ಬರುತ್ತವೆ. ತವರು ಮನೆಯಿಂದ ನಿರೀಕ್ಷಿತ ಸಹಾಯ ಬರುವುದಿಲ್ಲ. ಸಹೋದ್ಯೋಗಿಗಳ ನಡುವೆ ಕಾವೇರಿದ ಮಾತುಗಳಾಗಿ ವಾಗ್ವಾದಕ್ಕೂ ಕಾರಣ ಆಗಬಹುದು. ಆತ್ಮೀಯರೇ, ಇದುವರೆಗೆ ನಾನು ತಾರೀಕು 25/2/2024 2/3/2024 ವಾರ ಭವಿಷ್ಯವನ್ನು ತಿಳಿಸಿದ್ದೇನೆ. ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ.